ಹಲೋ ಎವ್ರಿ ವಾನ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಬ್ಲಾಗ್ಸ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಇನ್ನೇನು ಹಬ್ಬ, ವರ್ಷದ ಮೊದಲನೇ ಹಬ್ಬ, ಇವಾಗ ಹೊಸ ವರ್ಷದ ಹಬ್ಬ ಅಂದ್ಕೊಳ್ಬೋದು, ಯುಗಾದಿ ಹಬ್ಬ. ಸೊ ಹಾಗಾಗಿ ಹಬ್ಬಕ್ಕೆ ಮನೆ ಕ್ಲೀನ್ ಮಾಡ್ಕೊಬೇಕಲ್ಲ. ಸೊ ನಾವು ನಾಳೆ ಅನ್ನುವಾಗ ಇವತ್ತು ಕ್ಲೀನ್ ಮಾಡ್ತಾಯಿಲ್ಲ, ಆಲ್ಮೋಸ್ಟ್ ಒಂದು 3-4 ಡೇಸ್ ಮುಂಚೆಯಿಂದನೇ ಸ್ವಲ್ಪ ನಾನು ಕ್ಲೀನ್ ಮಾಡ್ಕೊತಿದ್ವಿ. ಯಾಕಂದರೆ ತುಂಬ ಬಿಸಿ ಇರೋದ್ರಿಂದ ತುಂಬ ಒಂದು 12:30 ಆದಮೇಲೆ ಕೆಲಸ ಮಾಡೋಕ್ಕಾಗಲ್ಲ ನಮಗೆ. ಸೊ ಹಾಗಾಗಿ ಒಂದು 12:30 1 ತನಕ ಎಷ್ಟಾಗುತ್ತೆ ಅಷ್ಟು ಮಾಡ್ಕೊಳ್ಳೋದು. ನಾವೇ ಮನೇಲಿ ಎಷ್ಟು ಜನ ಇದ್ವಿ ಅವೆಲ್ಲ ಸೇರ್ಕೊಂಡು, ನಾನು ಅತ್ತೆ ಮಾವ ಸುದ್ದಿ, ಮಕ್ಕಳು ಸ್ಕೂಲಿಂದ ಬರೋದ್ರೊಳಗಡೆ ಇವಾಗ ಎಕ್ಸಾಮ್ ಸೆಷನ್ಸ್ ಇರೋದ್ರಿಂದ ಹಾಫ್ ಡೇ ಅಲ್ವಾ. ಸೊ ಹಾಗಾಗಿ ಅವ್ರು ಬರೋದ್ರೊಳಗಡೆ ಎಷ್ಟಾಗುತ್ತೆ ಅಷ್ಟು ಕ್ಲೀನ್ ಮಾಡ್ಕೊತಾ ಇದ್ದೀವಿ. ನೀವೆಲ್ಲ ಹೇಗೆ ಕ್ಲೀನ್ ಮಾಡ್ಕೊತಾ ಇದ್ದೀರಾ? ಹಬ್ಬಕ್ಕೆ ಕ್ಲೀನ್ ಮಾಡ್ಕೊತಿದ್ರೋ ಇಲ್ವೋ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವೀಕಲ್ಲಿ ಒಂದಿನ ಒಳ್ಳೆ ಮಳೆ ಬಂತು. ನಾವು ಕ್ಲೀನಿಂಗ್ ಮಾಡೋ ದಿನನೇ ತುಂಬ ಒಂಥರ ಖುಷಿ ಆಗೋದು, ತಂಪು ಅನಿಸ್ತಾ ಇತ್ತು. ಡೈಲಿ ಮನೇನ ಕ್ಲೀನ್ ಮಾಡ್ಕೊತೀವಿ ಎಲ್ಲರೂ. ಆದರೂ ಹಬ್ಬ ಅಂದಾಗ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಅಲ್ವಾ. ಸೊ ಮನೆ ಕ್ಲೀನ್ ಮಾಡಬೇಕು, ಕ್ಲೀನ್ ಆಗಿರಬೇಕು, ಹಬ್ಬದ ದಿನ ಅನ್ನುವಾಗ ಒಂಥರ ಫ್ರೆಶ್ನೆಸ್ ಸಿಗಬೇಕು ಅನ್ನೋ ಥರ. ಆ ಕ್ಲೀನ್ ಮಾಡೋದ್ರಲ್ಲೂ ಏನೋ ಒಂಥರ ಸಂತೋಷ, ಖುಷಿ ಸಿಗ್ತಾ ಇರುತ್ತೆ. ಸುಸ್ತು ಆಗುತ್ತೆ, ಆದ್ರೂ ಕ್ಲೀನ್ ಮಾಡ್ತೀವಲ್ಲ ಒಂಥರ ನೆಮ್ಮದಿ ಆಗುತ್ತೆ. ಮನೆ ಕ್ಲೀನ್ ಆಯ್ತು, ಇವಾಗ ಇನ್ಮೇಲೆ ಹಿಂಗೆ ಇಟ್ಕೊಬೇಕು ಅಂತ ಅನ್ಕೊಂತೀವಿ. ಬಟ್ ನನಗಂತೂ ಆಗೋದಿಲ್ಲ, ಬರೀ ಅನ್ಕೊಳ್ಳೋದಷ್ಟೇ. ಡೈಲಿ ಆಗುವಾಗ ನಾಳೆ ಮಾಡ್ಕೊಳ್ಳೋಣ, ನಾಡಿದ್ದು ಮಾಡ್ಕೊಳ್ಳೋಣ ಅಂತ ಅನ್ಕೊಂತೀವಿ. ಸೊ ಬಟ್ಟೆ, ಬೆಡ್ಶೀಟ್ಸ್, ಸೋಫಾ ಕವರ್ಸ್ ಆಗಿರ್ಬೋದು, ಅಥವಾ ಏನೆಲ್ಲ ತೊಳಿಯೋದೆಲ್ಲ ಇತ್ತು ಅದನ್ನು ಆಲ್ಮೋಸ್ಟ್ ಎಲ್ಲ ತೊಳ್ಕೊಂಡ್ವಿ. ಈಗ ನೀವೇನು ನೋಡ್ತಾ ಇದ್ದೀರಾ, ಇದು ನನ್ನ ಮೇಲ್ಗಡೆ ಇಂಡೋರ್ ಗಾರ್ಡನ್ನೇ. ಸೊ ಅದನ್ನು ನಾನು ಹೇಗೆ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಆಫ್ಟರ್ ಕ್ಲೀನಿಂಗ್ ಅಂದಮೇಲೆ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.